ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಇವತ್ತು ನಂದು 3 ಡೇಸ್ ವ್ಲಾಗ್ನ ನಾನು ಎಡಿಟ್ ಮಾಡಿರೋದು. ಸೊ ಕಂಟಿನ್ಯೂಸ್ ಆಗಿ 3 ಡೇಸ್ದು ವಿಡಿಯೋ ಇದು. ಸೊ ನಾನು ನನ್ನ ಬರ್ಡೇ ಹಿಂದಿನ ದಿನ ಸ್ಯಾಟರ್ಡೇ ಹಂಗೆ ನನ್ನ ಮನೇಲೇ ಐಬ್ರೋ ಮಾಡ್ಕೊಳ್ಳೋಣ ಅಂತಂದೇಳಿ ನಾನು ಹಂಗೆ ಮಾಡ್ಕೊಂಡಿದ್ದೆ. ಸೊ ನಾನು ಮುಂಚೆಯಿಂದ ಕಾಲೇಜಿಗೆ ಹೋಗಬೇಕಾದ್ರೇ ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೆ. ಸೊ ಅದು ನಾನು ಕಾರ್ಮೆಸಿನೆಲ್ಲ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕಾರ್ಮೆಸಿಯಿಂದ ತೊಗೊಂಡಿರೋವಂಥ ರೇಸರ್ ಅದು. ಸೊ ಅದರಿಂದನೇ ನಾನು ಮಾಡ್ಕೊಳ್ಳೋದು. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಥ್ರೆಡ್ಡಿಂಗ್ ಥರನೇ ಕಾಣುತ್ತೆ. ಅದು ಹೇಗೆ ಬಂದಿದೆ ಅಂತಂದೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ಮಯುಗೆ ಡ್ರೈ ಫ್ರೂಟ್ಸ್ ಪೌಡರ್ ನಾನಿವಾಗ ಮಯುಗೆ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡೋಣ ಅಂತಂದೇಳಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು, ಜಾಸ್ತಿ ಏನು ಬೇಡ. ಸೊ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಸೊ ಅದನ್ನು ಡೈಲಿ ಒಂದು ಲೋಟದಲ್ಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಕೊಟ್ಟರೆ ಮಕ್ಕಳಿಗೆ ಬೋನ್ ಸ್ಟ್ರೆಂತ್ ಇರುತ್ತೆ ಆ್ಯಂಡ್ ಆ್ಯಕ್ಟಿವ್ ಆಗಿ ಇರ್ತಾರೆ. ಚೆನ್ನಾಗಿ ಒಳ್ಳೆಯದು, ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ. ಎಲ್ಲರೂ ಕುಡಿಬೋದು, ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅವನಿಗಂತಲೇ ಎಕ್ಸ್ಪೆಷಲಿ ಅವನಿಗಂತಲೇ ಮಾಡ್ತಾ ಇರೋದು. ನಾನು ಲಾಸ್ಟ್ ಪ್ರೆಗ್ನೆನ್ಸಿ ಇದ್ದಾಗ ಮಾಡಿದ್ದೆ ನಾನು. ಅದು ಖಾಲಿಯಾಗಿದೆ, ಇವಾಗ ಮತ್ತೆ ಮಾಡ್ತಾಯಿದ್ದೀನಿ. ಸೊ ನಾನು ಇದಕ್ಕೆ ಏನೇನೆಲ್ಲ ಹಾಕಿದ್ದೀನಿ ಅಂತಂದೇಳಿ ತೋರಿಸ್ತೀನಿ. ಆ್ಯಂಡ್ ನಾನಿಲ್ಲಿ ಓಟ್ಸ್ ಪೌಡ್ರ್ ಕೂಡ ಮಾಡ್ಕೋತಾ ಇದ್ದೀನಿ. ಸೊ ಈ ಸರಿ ನಾನು ಓಟ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಕ್ವಾಕರ್ ಓಟ್ಸ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಪೌಡರ್ ಮಾಡ್ಕೊಂಡು ಇಟ್ಕೊಂಡ್ರೆ ಹಾಲಲ್ಲಿ ಡ್ರೈ ಫ್ರೂಟ್ಸ್ ಪೌಡ್ರ್ ಜೊತೆಗೆ ಇದನ್ನು 1 ಸ್ಪೂನ್ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ. ಓಟ್ಸ್ ಮಕ್ಕಳಿಗೆ ತುಂಬಾ ಹೆಲ್ದಿ ಫುಡ್ ಅಂತ ಹೇಳ್ತೀನಿ ನಾನು. ಇದನ್ನು ಉರಿತೀನಿ ನೋಡಿರಿ. ಸ್ವಲ್ಪ ಮೀಡಿಯಮ್ ಬ್ರೌನಿಷಲ್ಲಿ ಹುರ್ಕೊಂಡಿದ್ದೀನಿ. ನಾನು. ಸೊ ಅದನ್ನು ಪೌಡರ್ ಮಾಡಿಕೊಂಡು ಡೈಲಿ ಡ್ರೈ ಫ್ರೂಟ್ಸ್ ಜೊತೆಗೆ ಇದು 1 ಸ್ಪೂನ್ ಕೊಟ್ಟರೆ ತುಂಬಾ ಹೆಲ್ದಿಯಾಗಿರ್ತಾರೆ. ಆ್ಯಂಡ್ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಇದರಲ್ಲಿ, ಓಟ್ಸಲ್ಲಿ. ಸೊ ಅದಕ್ಕೆ ನಿಮ್ಮ ಮಕ್ಕಳಿಗೂ ಕೂಡ ಕೊಡ್ಬೋದು. ಆಫ್ಟರ್ 9 ಮಂತ್ಸ್ ಮೇಲೆ ಕೊಡಿ. ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತಿದ್ದು. ಸೊ ಅದಕ್ಕೆ ಇನ್ಮೇಲಿಂದ ನಾನು ಕೊಡಬೇಕು ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಪೌಡ್ರ್ ಮಾಡಿಟ್ಕೋತೀನಿ, ನಾಳೆ ಬೆಳಗ್ಗೆಯಿಂದ ಕೊಡ್ತೀನಿ. ಸಂಜೆ ಮಯುಗೆ ಅದೇ ಓಟ್ಸ್ ಪೌಡರ್ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ನಾನು ಒಂಥರ ಸರಿ ಥರ ಮಾಡಿದ್ದೆ, ಮಾಲ್ಟ್ ಥರ. ಸೊ ಅದು ತುಂಬಾ ಈಸಿಯಾಗಿ ಮಾಡ್ಬೋದು. ಸ್ವಲ್ಪ 1-2 ಸ್ಪೂನ್ ಓಟ್ಸ್ ಪೌಡರ್ ಹಾಕ್ಕೊಂಡು ಮತ್ತು 1-2 ಸ್ಪೂನ್ ಡ್ರೈ ಫ್ರೂಟ್ಸ್ನ ಹಾಕಿ ಒಂದು ಸ್ವಲ್ಪ ನೀರಿಗೆ 2 ಕಪ್ ನೀರಿಗೆ 2 ಸ್ಪೂನ್ ಪೌಡರ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಒಂದಿಷ್ಟು ಗಟ್ಟಿ ಏನೂ ಇರಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪ ಲೈಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಹಾಗೆ ತಿರುಗಿಸ್ತಾ ಇರಬೇಕು. ಗಟ್ಟಿ ಆಗಕ್ಕೆ ಬಿಡಬಾರ್ದು. ಸೊ ಸ್ವಲ್ಪನೂ ಗಟ್ಟಿ ಇಲ್ದಂಗೆ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗಾದರೆ ಅದು ಮಕ್ಕಳಿಗೆ ತಿನ್ನಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ. ನೀಟಾಗಿ ಬಾಯ್ಲ್ ಆಗಬೇಕದು. ಅದಕ್ಕೆ ನೀಟಾಗಿ ಬಾಯ್ಲ್ ಆಗಿದ್ಮೇಲೆ ಚೆನ್ನಾಗಿ ಕುದಿಸಿ ಲಾಸ್ಟಿಗೆ ನಾನು 1-2 ಸ್ಪೂನ್ ತುಪ್ಪನ ಹಾಕ್ತೀನಿ. ನಾನು 1 ಸ್ಪೂನ್ ಇಲ್ಲಾಂದರೆ 1.5 ಸ್ಪೂನ್ ಅಷ್ಟೇ ತುಪ್ಪ ಹಾಕ್ತೀನಿ. ಅದನ್ನು ತುಂಬಾ ಇಷ್ಟಪಟ್ಟಿಂದ ನಾನು ನಿಜವಾಗ್ಲೂ ಸುಮ್ಮನಿರು, ಸುಡುತ್ತೆ ಸುಮ್ಮನಿರು, ಸುಡುತ್ತೆ ಸುಮ್ಮನಿರು ತಡಿ. ತಿನ್ಸಿದ್ಮೇಲೆ ತೋರಿಸ್ತೀಯ? ತಿನ್ಸಿದ್ಮೇಲೆ ತೋರಿಸ್ಬೇಕೇನಮ್ಮ? ಚೆನ್ನಾಗಿತ್ತಾ ನನಿ? ಸಿಕ್ತು ಬಿಡು, ಕೈ ಕೊಡು, ಸಿಕ್ತು ಬಿಡು, ಹೇಳ್ಕೊಬಿಡು. ಒಂದು ಗಡಿಗೆ ಸುಡುತ್ತಾ
ಹ್ಯಾಂಗ್ ಮಾಡಬಾರ್ದು. ಬೈಲಿ ಬೈಲಿ ಮಯ್ಯೋ. ಚೆನ್ನಾಗೈತಾ ಚೆನ್ನಾಗೈತಾ? ಸೂಪರ್, ಯಮ್ಮಿ ಯಮ್ಮಿ, ಸೂಪರ್, ಗುಡ್ ಬಾಯ್. ಯಾಕೋ ನಾಯಿ, ನಿಮ್ಮ ಪಾಪ ಅಮ್ಮ ತೂಗಲ್ಲಿ ತೂಗು ಹಿರಿಯೂರು. ಸಾಕು ಸಾಕು, ತೂಗು, ಎದಾರಿಸ್ಬೇಡ, ತೂಗು ಮಯ್ಯೋ. ಬರ್ಡೇ ವ್ಲಾಗ್ ಆಗಿರುತ್ತೆ ಇದು. ಸೊ ನಾನು ಬೆಳಗ್ಗೆಯಿಂದ ನನಗೆ ಕ್ಲಿಪ್ಪಿಂಗ್ಸ್ನ ತೆಗಿಯೋಕ್ಕಾಗಲಿಲ್ಲ, ಯಾಕೆಂದರೆ ನಾನು ಪಾಪನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಸೊ ಅದಕ್ಕೆ ಅವಳು ಎತ್ಕೊಂಡು ಬೈಕಲ್ಲಿ ಹೋಗಿದ್ವಲ್ಲ, ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆಯೋದು, ಫೋನೆಲ್ಲ ತಗೊಳ್ಳೋದು ಬೇಡ ಅಂತಂದೇಳಿ ನಾನು ತಗೊಳ್ಳಿಲ್ಲ. ಸೊ ಅದಕ್ಕೆ ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಮ್ಮ ಬೇರೆ ಮಲಗಿಸಿದೆ, ನಾನು ಕರ್ಕೊಂಡು ಬಂದು. ಮಯೂನ ಕರ್ಕೊಂಡು ಹೋಗಲಿಲ್ಲ, ಮಯೂ ಮಲಗಿದ್ದ ಅಂತಂದೇಳಿ ಕರ್ಕೊಂಡು ಹೋಗಲಿಲ್ಲ. ಸೊ ನಾನು ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದೇಳಿ ಕೂತ್ಕೊಂಡಿದ್ದೀನಿ. ಗೊತ್ತಿಲ್ಲ ಇನ್ನು ಇವತ್ತು ಏನೇನಿರುತ್ತೆ ಅಂತ. ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಂದೇಳಿ. ಏನೂ ಅನ್ನಿಸ್ತಾನೆ ಇಲ್ಲ ನನಗೆ ಬರ್ಡೇ ಇವತ್ತು ಹಂಗೆ ಹಿಂಗೆ ಅಂತ. ಏನು ವೈಬ್ಸ್ ನನಗೆ ಗೊತ್ತಾಗ್ತಿಲ್ಲ, ಅಂದರೆ ಏನು ಫೀಲೇ ಅನ್ನಿಸ್ತಿಲ್ಲ. ಲಾಸ್ಟ್ ಇಯರು ಆವಾಗೆಲ್ಲ ಬರ್ಡೇ ಅಂತ ಅಷ್ಟೊಂದೆಲ್ಲ ಸ್ಪೆಷಲ್ಲಾಗಿ ನಾನು ಫೀಲ್ ಮಾಡ್ತಾಯಿದ್ದೆ. ಬಟ್ ಇವಾಗ ಏನೂ ಅನ್ನಿಸ್ತಾ ಇಲ್ಲ. ನಾರ್ಮಲಾಗಿ ಸಿಂಪಲಾಗಿ ಡೈಲಿ ಯಾವ ಥರ ಇರ್ತೀನೋ ಅದೇ ಥರ ಇದ್ದೀನಿ. ಬಟ್ ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ, ಅಷ್ಟೇ. ನನಗೆ ಏನು ಬೇಜಾರು ಇಲ್ಲ, ಏನೆಲ್ಲ ಖುಷಿ ಇದೆ. ನಮ್ಮ ಮಕ್ಕಳಲ್ಲಿ ಸೆಲೆಬ್ರೇಟ್ ಮಾಡೋವಂಥ ಟೈಮ್ ಬಂದರೆ ನಾನು ಅವರಲ್ಲಿ ನಾನು ಖುಷಿನ ಕಾಣೋದು ಅವರಿಂದನೇ. ಬಟ್ ಅವ್ರ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋ ಅಂಥದ್ದು ನನಗೆ ಎಕ್ಸೈಟ್ಮೆಂಟು ಜಾಸ್ತಿ ಇರುತ್ತೆ. ಬಟ್ ನಂದು ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಂತ ಅನಿಸಿಲ್ಲ ನನಗೆ. ಸೊ ನೋಡೋಣ. ಸೊ ನಾನು ನಮ್ಮ ಅಣ್ಣರು ನಮ್ಮ ಪಾಪು 3 ಜನನೂ ದೇವಸ್ಥಾನಕ್ಕೆ ಹೋಗಿದ್ವಿ. ಬಟ್ ಮಯೂ ಬಂದಿದ್ದಿಲ್ಲ ಅಂತ ಹೇಳಿದ್ನಲ್ಲ, ಸೊ ಅವನು ಮಲಗಿದ್ದ. ನಾವು 3 ಜನ ಹೋಗಿ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ. ಸೊ ನಾನು ಸಿಂಪಲಾಗಿ ಡ್ರೆಸ್ ಇದು ಒಂದೇ ನಾನು ಟಾಪ್ ತೊಗೊಂಡಿರೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ನೋಡಿ, ಇದನ್ನು ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ತರಿಸಿರೋದು. ನಾನು ತುಂಬಾ ಇಷ್ಟ, ನನಗೆ ಈ ಥರ ಡಿಸೈನ್ ಪ್ರಿಂಟೆಡ್ ಟಾಪ್ಸ್ ಎಲ್ಲ ನನಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಇದನ್ನೇ ಹಾಕ್ಕೊಳ್ಳೋಣ ಅಂತಂದೇಳಿ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಸೊ ವೈಟ್ ಕಲರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಚೆನ್ನಾಗಿದೆ. ಇದೇ ನನ್ನ ಬರ್ಡೇ ಔಟ್ಫಿಟ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಈಗ ಗ್ರ್ಯಾಂಡ್ ಡ್ರೆಸ್ಸು ಅದೆಲ್ಲ ತೊಗೊಂಡಂದರೆ ಪಾಪು ಎತ್ಕೊಳ್ಳೋದೆಲ್ಲ ಫೀಡ್ ಮಾಡೋದಲ್ಲ. ಸೊ ಅದಕ್ಕೆ ಅವಳಿಗೆ ಚುಚ್ಚುತ್ತೆ, ಇರಿಟೇಟ್ ಆಗುತ್ತೆ ಅಂತಂದೇಳಿ ನಾನು ತೊಗೊಳ್ಳಿಲ್ಲ. ಸೊ ಇದನ್ನೇ ಕಾಟನ್ ಇದೆ, ಸ್ಮೂತ್ ಇದೆ, ಎತ್ಕೊಳ್ಳೋಕ್ಕೂ ಚೆನ್ನಾಗಿದೆ, ಫೀಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತಂದೇಳಿ ನಾನು ಇದನ್ನೇ ತೊಗೊಂಡೆ. ಆ್ಯಂಡ್ ಇವತ್ತು ಬಿಕಾಸ್ ನಮ್ಮ ಮಮ್ಮಿಗೆ ಅಮ್ಮ ಆಗಿದೆ. ಸೊ ಅದಕ್ಕೆ ಏನು ಮಾಡೋಂಗಿಲ್ಲ. ನೋಡಬೇಕು, ಹೊರಗಡೆ ಏನಾದರೂ ಕರ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ. ಇಲ್ಲ ಅಂದರೆ ಮನೆಯಲ್ಲೇ ಇದ್ದು ಏನಾದರೂ ಅಡುಗೆ ಮಾಡ್ಕೊಂಡು ನಾರ್ಮಲಾಗಿ, ನಾನು ಹೇಳಿದ್ನಲ್ಲ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಏನು ಮಾಡ್ಕೋಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಏನು ಬೇಜಾರಿಲ್ಲ, ನನಗೆ ಇಷ್ಟ, ಸಾಕು, ಮುಗೀತಲ್ಲ ಇವತ್ತಿನ ದಿನ ಮುಗಿದ್ರೆ ಬರ್ಡೇನೂ ಮುಗೀತು, ಯಾವತ್ತು ಎಲ್ಲ ಮುಗೀತು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ ಅಷ್ಟೇ. ಏನು ಸೆಲೆಬ್ರೇಟ್ ಮಕ್ಕಳು ಆದಮೇಲೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ನೋಡೋಣ, ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಅದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಕಾಣ್ತಿರೋವಂಥ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ಅಡುಗೆ ನಿಮಗೆ ಬೇಗ ಬಂದಿಸುತ್ತೆ. ಸೊ ದಟ್ ಆವಾಗ ನೀವೇ ನನ್ನ ವೀಡಿಯೋನ ಫಸ್ಟ್ ನೋಡ್ಬೋದು. ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮುಂಚೆನೀಗ ಮುಂಚೆನಾ ಕುಂತೀಯ ಊಟ ಮಾಡ್ತೀವಿ. ಪಪ್ಪು ಕೊಡು, ಪಪ್ಪು ಕೊಡು. ಕುಂತಾಳೆ ಕೊಡು. ಚಿಚ್ಚಿ ಅಂತ ಪ್ಲೇಟ್ ಮುಚ್ಚೋದಕ್ಕೆ ಹೊಸಗೊಟ್ಟಿ ಮುಚ್ಚಿ ಅಂತಾರಲ್ಲ, ಅದು ಹೊರಗಡೆ ಓದಿದೆ ನಮ್ಮ ಸೂಪರ್ ಇದೆ. ಇನ್ನೂ ಚೆನ್ನಾಗಿರುತ್ತೆ. ಸೂಪರ್ ಅನ್ಬೇಕು.
ಸ್ಟೈಲ್ ಸೂಪರ್. ಚಿನ್ನು ಅಮ್ಮನ ಸ್ಟೈಲ್ ಸೂಪರ್ ಹೇಳಕ್ಕೆ ನೋಡ. ಅವನಿಗೆ ತಿಳಿಸಿದೆ, ತೋರಿಸಿದೆ ಚಿನ್ನಗೂ. ಸೂಪರ್. ಹ್ಞೂ ಇಲ್ಲ ಹಾಯ್. ಎಸ್ ಫೈನಲಿ ಸಂಜೆ ನಾನು ಬೇಡ ಅಂತ ಹೇಳಿದ್ರು. ನಮ್ಮ ತಮ್ಮ ಬೇರೆ ಕೇಕ್ ತರಿಸಿದ್ದ ಆ್ಯಂಡ್ ನಮ್ಮ ಮನೆಯವರು ಕೂಡ ಕೇಕ್ ತೊಗೊಂಬಂದಿದ್ರು. ಅದರಲ್ಲೂ ಮತ್ತು ಬರ್ಡೇ ಟ್ಯಾಗು ಮತ್ತು ಕ್ರೌನು ಕಿರೀಟ ಎರಡನ್ನೂ ನಮ್ಮ ಮನೆಯವ್ರು ತೊಗೊಂಬಂದ್ರಲ್ಲ, ಅದನ್ನು ನನಗೆ ಹಾಕಬೇಕು ಅನ್ನೋದು ಅವ್ರಿಗೆ ಆಸೆ. ಬಟ್ ನನಗೆ ಇಷ್ಟ ಇಲ್ಲ, ಅದೆಲ್ಲ ಜಾತ್ರೆ ಥರ ಕಾಣುತ್ತೆ ಅಂತಂದೇಳಿ ನಾನು ಬೇಡ 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 ಅಂತ. ಅವರು ಹಾಕೋ ಚೆನ್ನಾಗಿ ಕಾಣುತ್ತೆ, ಎಲ್ಲರೂ ಹಾಕೋ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಅಂತ. ನನಗದು ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ನಂಗೆ ಇಷ್ಟ ಇಲ್ಲದೇ ಇದೆಲ್ಲ ಮಾಡಿದರು. ನಾನು ನಿಜವಾಗ್ಲೂ ಪ್ರಾಮಿಸ್ ನನಗೆ ಇಷ್ಟನೇ ಇರ್ತಿಲ್ಲ ಏನೂ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ. ನನಗೆ ಆ್ಯಕ್ಚುಲಿ ಸೆಲೆಬ್ರೇಟ್ ಮಾಡಿದ್ಮೇಲೆ ನಂಗೆ ಒಂದು ಸ್ವಲ್ಪ ಏನೋ ಒಂಥರ ಮೂಡ್ ಆಫ್ ಥರ ಆಗಿಬಿಡ್ತು. ನನಗೆ ಮಾಡಿಲ್ಲ ಅಂದ್ರೇ ಚೆನ್ನಾಗಿರ್ತಿತ್ತು. ನನಗೆ ಏನೋ ಗೊತ್ತಿಲ್ಲ, ಒಟ್ಟು ಇವಾಗ ನನ್ನ ಬರ್ಡೇ ಎಲ್ಲ ನಂಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ನನಗೆ ಇಂಟ್ರೆಸ್ಟೇ ಇಲ್ಲ. ಸೊ ಅದಕ್ಕೆ ಒಂಥರ ಬೇಡ ಅಂತ ಅಂತಿದ್ದೆ. ಬಟ್ ನಾನು ಬೇಡ ಅಂದ್ರೂ ಅವರೇ ತೊಗೊಂಬಂದಿದ್ರು, ತರಿಸಿದ್ರು ಕೇಕ್ ಅದೆಲ್ಲ. ಏನೋ ಅವ್ರ ಖುಷಿಗೆ ಮಾಡಿದೆ ನಾನು. ಬಟ್ ಇಲ್ಲಿ ನಮ್ಮ ಮನೆಯವರು ಕೂಡ ಕೇಕ್ ಸಿಂಚ್ಬೇಕಾದ್ರೆ ಫೋಟೋ ತೆಗೆಸ್ಕೊಳ್ಳೋಕ್ಕಾದ್ರೂ ಹಾಕ್ಕೋದು ಕ್ರೌನ್ ಅಂತ ಹೇಳ್ತಿದ್ರು. ನನಗೆ ಬೇಡ 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 ಅಂತಂದೇಳಿ ನಾನು ತೆಗ್ದೇ ಬಿಟ್ಟೆ, ಹಾಕ್ಕೊಳ್ಳಿಲ್ಲ. Cause you were mine.